ಡಿಸಿ ಬಿಟ್ಸ್ಗೆ ಸ್ವಾಗತ. ನಾನು ಕಾವ್ಯ. ಮೊದಲಿಗೆ ಹೆಡ್ಲೈನ್ಸ್. ಬಾಗೂರಿನಲ್ಲಿ ರಕ್ತಮಯವಾದ ರಸ್ತೆ, ಒಂದೇ ಕುಟುಂಬದ ಮೂವರ ಮೇಲೆ ಮಾಜಿ ಸೈನಿಕನಿಂದ ಬರ್ಬರ ಹಲ್ಲೆ, ಮೂವರ ಸ್ಥಿತಿ ಗಂಭೀರ. ಅವೈಜ್ಞಾನಿಕ ಕಾಮಗಾರಿಗೆ ಪುರಸಭೆ ಅಧ್ಯಕ್ಷೆ ಕೆಂಡಾಮಂಡಲ, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಹೈರಾಣ, ಯುಗಾದಿ ಹಬ್ಬದೊಳಗೆ ಕಾಮಗಾರಿ ಮುಗಿಯದೆ ಇದ್ದರೆ ಕಠಿಣ ಕ್ರಮದ ಎಚ್ಚರಿಕೆ. ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಬೇಲೂರು ತಾಲೂಕು ಆಡಳಿತ ಸಜ್ಜು, ತಾಲೂಕಿನಲ್ಲಿ 7 ಪರೀಕ್ಷಾ ಕೇಂದ್ರಗಳ ಸ್ಥಾಪನೆ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಸೂಕ್ತ ಬಸ್ ವ್ಯವಸ್ಥೆ. ಶಾಂತವಾಗಿದ್ದ ಬಾಗೂರು ಗ್ರಾಮದ ಹೃದಯ ಭಾಗದಲ್ಲಿ ಆಡುವಾಗಲೇ ರಕ್ತದ ಓಕಳಿ ಹರಿದಿದೆ. ದೇಶ ಕಾಯುವ ಕೆಲಸದಲ್ಲಿದ್ದ ಮಾಜಿ ಸೈನಿಕ ವೆಂಕಟೇಶ್ ಎಂಬಾತ ಗ್ರಾಮದ ಅಮಾಯಕ ಕುಟುಂಬವೊಂದರ ಮೇಲೆ ಅಮಾನವೀಯವಾಗಿ ಮಾರಣಾಂತಿಕ ಹಲ್ಲೆಯನ್ನ ನಡೆಸಿದ್ದಾರೆ. ಗ್ರಾಮದ ನಿವಾಸಿಗಳಾದ ಶ್ರೀ ಶೇಖರ್ ಅವರ ಪತ್ನಿ ಪ್ರೇಮಕುಮಾರಿ ಹಾಗೂ ಅವರ ಪುತ್ರ ವೆಂಕಟೇಶ್ ಎಂಬುವರ ಮೇಲೆ ಮಾಜಿ ಸೈನಿಕ ವೆಂಕಟೇಶ್ ಕಿರಾತಕನಂತೆ ಎರಗಿದ್ದಾನೆ. ಹಲ್ಲೆಯ ತೀವ್ರತೆ ಎಷ್ಟಿತ್ತೆಂದರೆ ಇಡೀ ರಸ್ತೆಯೇ ರಕ್ತಮಯವಾಗಿದ್ದು ಗಾಯಾಳುಗಳ ಪ್ರಾಣ ಉಳಿಸಿಕೊಳ್ಳಲು ಒದ್ದಾಡುವ ದೃಶ್ಯ ಎದೆ ನಡುಗಿಸುವಂತಿತ್ತು. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಮೂವರನ್ನ ಸ್ಥಳೀಯ ಗೆಳೆಯರು ಹಾಗೂ ಸಾರ್ವಜನಿಕರು ತಕ್ಷಣವೇ ಚನ್ನರಾಯಪಟ್ಟಣ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಗಾಯಾಳುಗಳ ಸ್ಥಿತಿ ಅತ್ಯಂತ ಗಂಭೀರವಾಗಿದ್ದು ಸದ್ಯ ಅವರು ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾರೆ. ದೇಶ ಸೇವೆ ಮಾಡಬೇಕಾದ ಕೈಗಳು ಹೀಗೆ ಅಮಾಯಕರ ರಕ್ತವನ್ನ ಹರಿಸಿದ್ದು, ಮಾಜಿ ಸೈನಿಕನ ಈ ರಕ್ಕಸ ಕೃತ್ಯಕ್ಕೆ ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು, ಕೂಡಲೇ ನರ ಹಂತಕನನ್ನ ಬಂಧಿಸಿ ಕಠಿಣ ಶಿಕ್ಷೆಯನ್ನ ವಿಧಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಚನ್ನರಾಯಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪಟ್ಟಣದ 7ನೇ ವಾರ್ಡ್ ಹಾಗೂ ವೈಕುಂಠ ಬೀದಿಯಲ್ಲಿ ನಡೆಯುತ್ತಿರುವ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗಳು ಅವೈಜ್ಞಾನಿಕವಾಗಿ ನಡೆಯುತ್ತಿರುವುದರಿಂದ ಸಾರ್ವಜನಿಕರಿಗೆ ತೀವ್ರ ಅನಾನುಕೂಲ ಉಂಟಾಗಿದೆ ಎಂದು ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್ ಆರೋಪಿಸಿದರು. ಈ ಕುರಿತು ಮಾತನಾಡಿದ ಅವರು, ಪಟ್ಟಣದಲ್ಲಿ ಕೆಲವು ಪ್ರಮುಖ ವಾರ್ಡ್ಗಳಲ್ಲಿ ಪೈಪ್ಲೈನ್ ಒಡೆದು ಹೋಗುವುದು ಹಾಗೂ ಯುಜಿಡಿ ಸಮಸ್ಯೆಗಳ ಕುರಿತು ಪುರಸಭೆಗೆ ಹೆಚ್ಚಾಗಿ ದೂರುಗಳು ಬರುತ್ತಿವೆ. ಇದರಿಂದ ತಕ್ಷಣ ಸಮಸ್ಯೆಗಳನ್ನ ಪರಿಹರಿಸಲು ಕಾಂಟ್ರಾಕ್ಟರ್ಗಳಿಗೆ ಸೂಚನೆಯನ್ನ ನೀಡಿ ವರ್ಕರ್ಗಳನ್ನ ಸ್ಥಳದಲ್ಲೇ ಇಟ್ಟು ಪೈಪ್ಲೈನ್ ಅನ್ನ ಒಡೆದು ಹೋದಾಗ ತಕ್ಷಣ ದುರಸ್ತಿಯನ್ನ ಮಾಡುವಂತೆ ಆದೇಶಿಸಲಾಗಿದೆ. ಆದರೆ ಕಾಮಗಾರಿಗಳು ಸರಿಯಾದ ಯೋಜನೆ ಇಲ್ಲದೆ ನಡೆಯುತ್ತಿವೆ. ರಸ್ತೆ ಪಕ್ಕದಲ್ಲಿ ಮಣ್ಣು ಹಾಕಿರುವುದರಿಂದ ಮಳೆ ಬಂದರೆ ಅದು ಕೆಸರಾಗಿ ಜನರಿಗೆ ಅಪಾಯ ಉಂಟಾಗುವ ಸಾಧ್ಯತೆ ಇದೆ. ವಿಶೇಷವಾಗಿ ಪ್ರದೇಶದಲ್ಲಿ ಹಿರಿಯ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸಿಸುತ್ತಿದ್ದು, ಯಾರಾದರೂ ಜಾರಿ ಬಿದ್ದು ಗಾಯಗೊಂಡರೆ ಅದರ ಹೊಣೆ ಯಾರು ಹೊರುತ್ತಾರೆ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ಬಗ್ಗೆ ಪಿಡಬ್ಲ್ಯೂಡಿ ಇಂಜಿನಿಯರ್ಗಳಿಗೆ ಹಲವು ಬಾರಿ ದೂರವಾಣಿಯ ಮೂಲಕ ಮಾಹಿತಿಯನ್ನ ನೀಡಿದರೂ ಯಾವುದೇ ಕ್ರಮವನ್ನ ಕೈಗೊಳ್ಳಲಾಗಿಲ್ಲ. ಈಗಾಗಲೇ 6 ತಿಂಗಳಿನಿಂದ ಇದೇ ಪರಿಸ್ಥಿತಿ ಮುಂದುವರೆದಿದ್ದು, ರಸ್ತೆ ಕೆದರುವುದರಿಂದ ಆಟೋ, ಆಂಬ್ಯುಲೆನ್ಸ್ ಸಂಚಾರಕ್ಕೆ ತೊಂದರೆಯಾಗುತ್ತಿದೆ. ಮಕ್ಕಳು ಶಾಲೆಗೆ ಹೋಗುವುದಕ್ಕೂ ಕೂಡ ತೊಂದರೆ ಉಂಟಾಗಿದೆ. ಜನರು ದೇವಸ್ಥಾನ ಅಥವಾ ಮುಖ್ಯ ರಸ್ತೆಗೆ ತೆರಳುವುದಕ್ಕೂ ಕೂಡ ಇಲ್ಲಿ ಕಷ್ಟವಾಗುತ್ತಿದೆ. ಈ ವಿಷಯವನ್ನ ಶಾಸಕರ ಗಮನಕ್ಕೆ ತರಲಾಗಿದೆ. ಆದರೆ ಯಾವುದೇ ಕ್ರಮವನ್ನ ಕೈಗೊಳ್ಳದೆ ಇರುವುದು ಬೇಸರದ ಸಂಗತಿ. ಕೆಲವೊಮ್ಮೆ ಪತ್ರಿಕೆಯಲ್ಲಿ ಹೇಳಿಕೆಯನ್ನು ನೀಡಿದ ನಂತರ ಮಾತ್ರ ಸ್ವಲ್ಪ ಕೆಲಸವನ್ನ ಮಾಡಿ ಮತ್ತೆ ನಿಲ್ಲಿಸುತ್ತಾರೆ. ಚರಂಡಿ ಕಾಮಗಾರಿಯು ಸರಿಯಾದ ರೀತಿಯಲ್ಲಿ ನಡೆಯುತ್ತಿಲ್ಲ ಎಂದು ಆರೋಪಿಸಿದರು. ನಮ್ಮ ವಾರ್ಡಿನ ಏನು ನಿವಾಸಿಗಳಿದ್ದಾರೆ ಇಲ್ಲಿಯವರು ತುಂಬ, ನಾನು ಅವತ್ತೇ ಹೇಳಿದಾಗೆ ಎಲ್ಲ ತುಂಬ ವಯಸ್ಸಾದಂಥ ಮಹಿಳೆಯರು ಇರೋದ್ರಿಂದ ಅವರಿಗೆ ಒಂದು ಆಟೋ ಹೋಗೋಕ್ಕಾಗಲಿ, ಅವ್ರಿಗೊಂದು ಆಂಬ್ಯುಲೆನ್ಸು ಬರೋದು, ಅಥವಾ ಅವ್ರಿಗೇನೋ ಮಕ್ಕಳು ಶಾಲೆಗೆ ಹೋಗೋದಕ್ಕೆ ಅಥವಾ ಇಲ್ಲೇನು ದೇವಸ್ಥಾನಕ್ಕೆ ಹೋಗಬೇಕು ಅಥವಾ ಮೇನ್ ರೋಡಿಗೆ ಬರಬೇಕು ಅಂದ್ರೇ ತುಂಬ ಅನಾನುಕೂಲ ಆಗ್ತಾಯಿದೆ. ಅದಕ್ಕೆ ನಾನು ಅವತ್ತು 2-3 ದಿವಸ ಶಾಸಕರ ಗಮನಕ್ಕೆ ತಂದೆ, ಪಿಡಬ್ಲ್ಯೂಡಿ ಕಾಂಟ್ರಾಕ್ಟ್ಗೆ ಮತ್ತು AWE ಅವ್ರಿಗೆಲ್ರಿಗೂ ಸಹ ಹೇಳಿದ್ರು. ಇದುವರೆಗೂ ಏನು ಕೆಲಸ ಮಾಡ್ತಾಯಿಲ್ಲ. ನಾನು ಏನೋ ಒಂದು ಪತ್ರಿಕೆಯಲ್ಲಿ ಹೇಳಿಕೆ ಕೊಡ್ತೀನಿ, ಹೇಳಿಕೆ ಕೊಟ್ಟ ತಕ್ಷಣ ಒಂದಷ್ಟು ಮಣ್ಣು ಹಾಕ್ತಾರೆ, ಹೋಗ್ತಾರೆ. ಒಂದು ದಿವಸ ಬಂದರು, 1 ಇಂಚು ಅರ್ಧ ಇಂಚು ಡೌನ್ ಮಾಡಿದರು, ಚರಂಡಿನ ಬಿಟ್ಟರು. ಇದು ಎಲ್ಲ ಪೂರ್ತಿ ಅವೈಜ್ಞಾನಿಕವಾಗಿದೆ. ಈ ಕಡೆಗೆ ಶಾಸಕರಿಗೂ ನನಗೂ ಸಂಬಂಧ ಇಲ್ಲ ಅನ್ನೋ ರೀತಿ ಶಾಸಕರ ವರ್ತನೆ ಇದೆ. ಜೊತೆಗೆ ಇಲ್ಲಿ ಅಧಿಕಾರಿಗಳು ಸಹ ಅದೇ ರೀತಿಯ ವರ್ತನೆ ಮಾಡ್ತಾಯಿದ್ದಾರೆ. ಏನೂ ಮಾಡೋಕ್ಕಾಗಲಿಲ್ಲ ಅಂದರೆ ಕೊನೆಗೆ ದಂಡಂ ದಶಗುಣಂ ಅಷ್ಟೇ ಮಾಡೋಕ್ಕಾಗೋದು ನಮ್ಮ ಕೈಲಿ. ಏನು ಮಾಡ್ಬೋದು, ಇಲ್ಲಿ ಇದನ್ನು ತೆರವು ಮಾಡಬೇಕು ಅಂತಿದ್ದಾರೆ, ಇಲ್ಲ PWD ಅವ್ರಿಗೆ ಒಂದು ಲೆಟ್ರ್ ಕೊಡಿ ಅಂತಿದ್ದಾರೆ. ಕೊನೆ ಆಪ್ಷನ್ನು ಇಲ್ಲಿ ನಮ್ಮ AWE ಇರೋದ್ರಿಂದ ಅವ್ರಿಗೂ ಒಂದು ಸರಿ ಹೇಳ್ತಾ ಇದ್ದೀನಿ. ಆಗಲಿಲ್ಲ ಅಂದರೆ ನಾನು ಅದೇ ಮೊದಲೇ ಹೇಳಿದಾಗೆ ಇದನ್ನು ಚರಂಡಿನ ನಮ್ಮ
ವಾರ್ಡ್ ನಿವಾಸಿಗಳೇ ಇಲ್ಲಿರೋ ಅಂತಂದರೆ ತೆಗಿತೀನಿ, ತೆರವುಗೊಳಿಸ್ತೀನಿ, ನೀವು ಒಂಚೂರು ನಮ್ಗೆ ಹೇಳಿ ಅಂತಿದ್ದಾರೆ. ನಾನೇ ಸ್ವಲ್ಪ ತಡೀರಿ ಅಂತೇಳಿ ನಿಲ್ಲಿಸಿದ್ದೀನಿ. ಇನ್ನೂ ಕೊನೆಯದಾಗಿ ಒಂದು, ಯಾಕೆ ಅಂದರೆ ನಾವು ಒಂದು ಕಾಮಗಾರಿ ನಡೆಯುವಾಗ ಆಗುವಂಥ ಒಂದು ಅನಾನುಕೂಲಕ್ಕೋಸ್ಕರ ಒಂದು ಸಣ್ಣ ಅನಾನುಕೂಲನ ಅದು ತಡಿಬಾರ್ದು ಅಂತೇಳಿ ನಾನು ಸಮಯ ಕೊಟ್ಟಿದ್ದೀನಿ. ಇನ್ನೂ ಒಂದು ವಾರ ಕೊಟ್ಟು ನೋಡ್ತೀವಿ. ಅವ್ರ ಕೈಲಿ ಆಗಲಿಲ್ಲ ಅಂದರೆ ಮುಂದೆ ಏನು ಮಾಡ್ಬೋದು ಅದನ್ನು ನಾವು ನಿವಾಸಿಗಳೇ ಮಾಡ್ತೀವಿ ಅಂತಿದ್ದಾರೆ. ಅವ್ರ ಕೈಲೇ ಏನು 7ನೇ ವಾರ್ಡು 7 ಮತ್ತು 8 2 ಬರುತ್ತೆ. ಆದರೆ ಇದು ಪೂರ್ತಿ ಇಲ್ಲೆಲ್ಲ ನೋಡುವಾಗ ಗೊತ್ತಾಗ್ತದೆ ಎಲ್ಲದು. ಆದರೆ ನನಗೆ ಏನು ಅಂದರೆ ಇಲ್ಲಿ 7ನೇ ವಾರ್ಡಿಂದೇ ನನಗೆ ಸಮಸ್ಯೆ ಆಗಿರೋದು. ಹಾಗಾಗಿ ಒಂದನ್ನೇ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಲಾಸ್ಟ್ಗೆ ಒಂದು PWDಗೆ ಒಂದು ಲೆಟ್ರ್ ಕೊಡ್ತೀನಿ. ಅವ್ರು ಏನಾದ್ರು ಕೆಲಸ ಮಾಡಿಕೊಟ್ರೆ ಸರಿ. ಅವರು ನಾನು ಲಾಸ್ಟ್ ಟೈಮ್ ಸೋಮವಾರ ಕಾಲ್ ಮಾಡಿದಾಗ ಇನ್ನೊಂದು 8 ದಿವಸ ಟೈಮ್ ಕೊಡಿ ಮೇಡಮ್, ಮಾಡಿಸ್ಬಿಡ್ತೀನಿ ಅಂತ ಹೇಳಿದ್ರು. 8 ದಿವಸ. ಇದೇ ವೇಳೆ ವೈಕುಂಠ ಬೀದಿ ವಾರ್ಡ್ ನಿವಾಸಿಗಳಾದ ವಿಜಯ ಕೇಶವ ಮಾತನಾಡಿ, ಇಲ್ಲಿ ನಿರ್ಮಿಸುತ್ತಿರುವ ಡ್ರೈನ್ ವ್ಯವಸ್ಥೆಯಲ್ಲಿ ನೀರಿನ ಅರಿವು ಸರಿಯಾಗಿದೆಯೇ ಎಂಬುದನ್ನು ಪರಿಶೀಲಿಸಬೇಕು. ಮಳೆ ಬಂದಾಗ ಮಾತ್ರ ನೀರು ಯಾವ ದಿಕ್ಕಿಗೆ ಹರಿಯುತ್ತದೆ ಎಂಬುದನ್ನು ಸ್ಪಷ್ಟವಾಗುತ್ತದೆ ಎಂದರು. ಇಲ್ಲಿ ಏನು ಕಾಮಗಾರಿ ಆಗ್ತಾ ಇದೆ, ಇಲ್ಲಿ ಜಾಸ್ತಿ ಮೇಜರ್ ಆಗಿ ಪೈಪ್ಲೈನ್ ಒಡೆದೋಗೋದು ಮತ್ತು UGD ಪ್ರಾಬ್ಲಮ್ಮೇ ಜಾಸ್ತಿ ಹೇಳ್ತಿದ್ದಾರೆ. ಹಾಗಾಗಿ ಎಲ್ಲ ನಮ್ಮ ಪುರಸಭೆಗೆ ಜಾಸ್ತಿ ಕಂಪ್ಲೇಂಟ್ಸ್ ಅದೇ ಬರೋದ್ರಿಂದ ನಾವೇನು ಇಲ್ಲಿ ಕಾಂಟ್ರಾಕ್ಟ್ರು ಮಾಡ್ತಿದ್ದಾರೆ ಅವ್ರನ್ನ ಕರೆಸಿ ನಿಮ್ಮ ಕಡೆ 2 ವರ್ಕರ್ಸನ್ನ ಇಲ್ಲಿಟ್ಟು ಏನು ಪೈಪ್ಲೈನ್ ಹೊಡೆದೋಗುತ್ತೆ ಇಮಿಡಿಯೇಟಾಗಿ ಕೆಲಸ ಕಾರ್ಯಗಳು ಬೇಗ ಇದಾಗಬೇಕು. ಯಾಕೆಂದರೆ ಕುಡಿಯೋ ನೀರಿನ ವ್ಯವಸ್ಥೆದೆಲ್ಲ ಇದಾಗಬಾರ್ದು, ಸಮಸ್ಯೆ ಆಗಬಾರ್ದಲ್ಲ. ಅದಕ್ಕೋಸ್ಕರನೇ ಅವ್ರಿಗೆ ಹೇಳಿ ನಮ್ಮ ಪುರಸಭೆ ವತಿಯಿಂದನೂ ಸಹ ಕೆಲಸ ರೆಡಿ ಆಗ್ತಾ ಇದೆ. ಮತ್ತು UGDದು ಅಷ್ಟೇ, ಏನೇ UGD ಪೈಪ್ಲೈನ್ ಹೊಡೆದೋದಾಗ ತಕ್ಷಣ ಸಹ ರಿಪೇರಿ ಮಾಡೋ ವ್ಯವಸ್ಥೆನೂ ಸಹ ಮಾಡಿಸ್ತಾ ಇದ್ದೀವಿ. ಮಾಡಬೇಕು, ನಾವು ಮಾಡಿಸ್ತೀವಿ ಅನ್ನೋದಕ್ಕಿಂತ ಅವ್ರಿಗೆ ಆದೇಶ ಮಾಡಿದ್ದೀವಿ, ನೀವೇ ನಿಮ್ಮ ಕಡೆಯಿಂದ ಮಾಡಿಸಿ ಅಂತಲೇ ಹೇಳಿದರು. ಕಾಮಗಾರಿ ಆಗ್ತಾ ಇದೆ, ಅವೈಜ್ಞಾನಿಕವಾಗೇ ಆಗ್ತಾ ಇರೋದು. ಯಾಕಂತಂದರೆ ನೋಡಿ, ಇಲ್ಲಿ ಈ ಥರ ಮಣ್ಣು ಹಾಕಿದ್ದಾರೆ. ಬೈ ಚಾನ್ಸ್ ಇಲ್ಲಿ ಮಳೆ ಬಂತು ಅಂದರೆ ಇಲ್ಲೆಲ್ಲ ಆಲ್ಮೋಸ್ಟ್ ಅದೇ ಹೇಳ್ತಿರೋಂಗೆ, ಅಕ್ಕ ಹೇಳ್ತಿರೋಂಗೆ ಹಿರಿಯರೇ ಜಾಸ್ತಿ ಇರೋದು. ಯಾರಿಗೆ ಇರ್ತೈತಿ ಕಾಲ್ಗೀಲ್ ಮುಗ್ಕಂದ್ರೆ ಯಾರು ಜವಾಬ್ದಾರ ಆಗ್ತಾರೆ ಇದಕ್ಕೆ? ನಾವು PWD ಇಂಜಿನಿಯರ್ಗೂ ತುಂಬ ಸಲ ಫೋನ್ ಮಾಡಿ ಹೇಳಿದ್ದೀವಿ. ಮತ್ತು ಎಲ್ಲ ಥರನೂ ಇಲ್ಲಿ ಬಂದು ವಾರ್ಡ್ ವಿಸಿಟ್ ಮಾಡಿದ್ದೀವಿ. ಎಷ್ಟು ಸಲ ಹೇಳಿದ್ರು ಅವ್ರು ಗಮನ ಕೊಡ್ತಾ ಇಲ್ಲ. ಯಾವುದೇ ಕೆಲಸ ಕಾರ್ಯಗಳಾಗಬೇಕು ಮುಂದಾಲೋಚನೆ ಮಾಡಬೇಕಾಗಿರುತ್ತೆ. ಪ್ಲ್ಯಾನಿಂಗ್ ಇಲ್ಲ ಅಂದರೆ ಯಾವುದೂ ಮಾಡೋಕ್ಕಾಗಲ್ಲ. ಆಲ್ರೆಡಿ ಇದು 6 ಮಂತ್ ಆಗಿದೆ ಈ ಥರ ವ್ಯವಸ್ಥೆ ಆಗಿ. ರಸ್ತೆಯ ಎತ್ತರ ಹೆಚ್ಚಿಸಿರುವುದರಿಂದ ನೀರು ಸರಿಯಾಗಿ ಡ್ರೈನ್ಗೆ ಸೇರುತ್ತದೆ ಎಂಬುದನ್ನ ಅನುಮಾನವಾಗಿದೆ ಎಂದರಲ್ಲದೆ ಈ ಕಾಮಗಾರಿ ಯುಗಾದಿ ಹಬ್ಬದೊಳಗೆ ಮುಗಿಸಲು ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಯುಗಾದಿ ಉತ್ಸವ ಮಾರ್ಚ್ 19ರಂದು ನಡೆಯಲಿರುವುದರಿಂದ ಅದರೊಳಗೆ ರಸ್ತೆಯನ್ನ ಡಾಂಬರೀಕರಣ ಸೇರಿದಂತೆ ಉಳಿದ ಕೆಲಸಗಳು ಪೂರ್ಣಗೊಳಿಸುವ ಸಾಧ್ಯತೆ ಇದೆ. ಜೊತೆಗೆ ಬೀದಿ ದೀಪಗಳಿಗಾಗಿ LED ಸ್ಟ್ರೀಟ್ ಲೈಟ್ ವ್ಯವಸ್ಥೆಗೆ UG ಕೇಬಲ್ ಅಳವಡಿಕೆ ಕಾರ್ಯ ಬಹುತೇಕ ಮುಗಿದಿದ್ದು, ಪಿಲ್ಲರ್ ಮೌಂಟ್ ಹಾಗೂ ಕನೆಕ್ಷನ್ ಮಾತ್ರ ಬಾಕಿ ಇದೆ. ಈ ಕೆಲಸವೂ ಕೂಡ ಶೀಘ್ರದಲ್ಲೇ ಪೂರ್ಣಗೊಳ್ಳಲಿದೆ ಎಂದು ಅವರು ನಮಗೆ ಮಾಹಿತಿಯನ್ನ ನೀಡಿದ್ದಾರೆ. ಆದರೆ ಎಲ್ಲ ಹೇಳಿಕೆಗಳು ಜಾತ್ರೆ ಶುರುವಾಗುವುದರೊಳಗೆ ಮುಗಿಯಬೇಕು, ಇಲ್ಲದಿದ್ದರೆ ಮುಂದೆ ಜನರು ಸಂಕಷ್ಟವನ್ನ ಎದುರಿಸುವ ಸಂದರ್ಭ ಬಂದೊದಗಲಿದೆ ಎಂದರು. ಡ್ರೈನ್ ಸಿಸ್ಟಮ್ ಆಗಿರೋದು ವಾಟರ್ ಫ್ಲೋ ಒಂದ್ಸರಿ ಚೆಕ್ ಮಾಡಬೇಕು. ಯಾಕೆಂತಂದರೆ ಇಲ್ಲಿರೋಂಥ ವಾಟರ್ ಆ ಕಡೆ ಈ ಕಡೆ ಮಗ್ಗಿ ಕೊಟ್ಟಿದ್ದಾರೆ. ಹಾಗಾಗಿ ಇದು ವಾಟರ್ ಫ್ಲೋ ಆಗೋದು ಸ್ವಲ್ಪ ತೊಂದರೆ ಆಗುತ್ತೆ. ಮಳೆ ಬಂದಾಗ ಅದು ಗೊತ್ತಾಗುತ್ತೆ. ಈಗ ನಮಗೆ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಆಸ್ಫಾಲ್ಟಿಂಗು ಅಷ್ಟೇ. ಈಗ ರೋಡ್ ಈ ಥರ ಮಾಡ್ತಾರೆ ಅಂತಂದರೆ ರೋಡಿನ ನೀರು ಎಲ್ಲಿ ಹೋಗಬೇಕು ಅನ್ನೋದು ಗೊತ್ತಿಲ್ಲ. ಕಂಡಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಡ್ರೈನಲ್ಲಿ. ಅದು ಮಾಡಿದ್ರೆ ಅದು ಎಷ್ಟು ಮಟ್ಟಿಗೆ ಸೂಕ್ತವಾಗಿ ನೀರು ರೋಡಿಂದ ಡ್ರೈನ್ಗೆ ಹೋಗುತ್ತೆ ಅನ್ನೋದು ಈಗಲೇ ಗೊತ್ತಿಲ್ಲ. ನೆಕ್ಸ್ಟ್ ಇದನ್ನು 1.5 ಅಡಿ ಹೈಟ್ ಮಾಡಿಬಿಟ್ಟಿದೆ. ಸೊ ಹಾಗಾಗಿ ಅದನ್ನು ಹೊಡೆದಿದ್ದಾರೆ, ಮತ್ತೆ ಕಾಮಗಾರಿ ಸ್ಟಾರ್ಟ್ ಮಾಡಿದ್ದಾರೆ, ನೀಟಾಗಿ ಸ್ಲ್ಯಾಬ್ ಹಾಕ್ತಾ ಇದ್ದಾರೆ. ಆಗುತ್ತೆ, ನೀರೊಳನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಬಹುಶಃ ಆಮೇಲೆ ಇದಾದಮೇಲೆ ಆಗುತ್ತೆ. ಇದು ಆಸ್ಫಾಲ್ಟಿಂಗ್ ಮಾಡಿದ್ಮೇಲೆ ಟಾರೆಲ್ಲ ಡಾಂಬರೀಕರಣ ಆದಮೇಲೆ ನಮಗೆಲ್ಲ ಗೊತ್ತಾಗುತ್ತೆ ನೀರು ಎಲ್ಲಿ ಹೋಗುತ್ತೆ, ಯಾವ ಕಡೆ ಹೋಗುತ್ತೆ, ಎಲ್ಲಿಂದ ಹೋಗುತ್ತೆ ಅನ್ನೋದು ಸೂಕ್ತವಾಗಿ ತಿಳಿಯುತ್ತೆ. ಕಾಮಗಾರಿ ಮುಗಿದ್ಮೇಲೆ ಹೇಳ್ಬೇಕು ಅನ್ನೋದು ಆಮೇಲೆ ಗೊತ್ತಾಗುತ್ತೆ. ಜಾತ್ರೆ ಒಳಗೆ ಆಗಬೇಕು ಅಂತ ಹೇಳಿದ್ದಾರೆ ಆಲ್ರೆಡಿ. ಯುಗಾದಿ ದಿವಸ ಉತ್ಸವ ಇದೆ, ಯುಗಾದಿ ಉತ್ಸವ 19ನೇ ತಾರೀಕು. ಅಷ್ಟರೊಳಗೆ ಇಡೀ ಕಾಮಗಾರಿ ಮುಗಿಬೇಕು ಅಂತ ಹೇಳಿದ್ದಾರೆ. ಮುಗಿಸ್ಬಹುದು ಅಂತ ಕಾಣಿಸುತ್ತೆ. ಯಾಕೆಂದರೆ ಇದೊಂದೇ ಅಲ್ಲ, ಈ ಬೀದಿ ದೀಪಗಳನ್ನು ಈಗ ಒಂದು LED ಲ್ಯಾಂಪ್ಸು ಇದನ್ನು ಮಾಡ್ತಿದ್ದಾರೆ, ಸ್ಟ್ರೀಟ್ ಲೈಟ್ಸು, ಇದಕ್ಕೆಲ್ಲ UG ಕೇಬಲ್ ಎಲ್ಲ ತೊಗೊಂಡಿದ್ದಾರೆ ಪೂರ್ತಿ. ಸೊ ಕನೆಕ್ಷನ್ ಮಾಡೋದು, ಆ ಪಿಲ್ಲರ್ ಮೌಂಟ್ ಮಾಡೋದು ಬಾಕಿ ಇದೆ. ಅದು ಬೇಗ ಆಗುತ್ತೆ, ತುರ್ತಾದ ಆಗುವಂಥ ಕೆಲಸ ಮಾಡ್ತಾರೆ. ಈ ವೇಳೆ ಮಾಜಿ ಅಧ್ಯಕ್ಷೆ ಹಾಲಿ ಸದಸ್ಯೆ ತೀರ್ಥಕುಮಾರಿ ವೆಂಕಟೇಶ್, ಸದಸ್ಯೆ ಜಮೀಲಾ ತೌಫಿಕ್ ಅಕ್ರಮ್ ಸ್ಥಳದಲ್ಲಿ ಹಾಜರಿದ್ದರು. ತಾಲೂಕಿನ ವಿವಿಧ ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಯುತ್ತಿರುವ SSLC ಪರೀಕ್ಷೆಗಳು ಈ ವರ್ಷ ಉತ್ತಮ ಶಿಸ್ತಿನಿಂದ ಹಾಗೂ ವ್ಯವಸ್ಥಿತವಾಗಿ ನಡೆಯುತ್ತಿದೆ ಎಂದು ತಹಸೀಲ್ದಾರ್ ಶ್ರೀಧರ್ ಕಂಕಣವಾಡಿ ತಿಳಿಸಿದ್ದಾರೆ.
ತಾಲೂಕು ಕಚೇರಿಯಲ್ಲಿ ನಡೆದ ಎಸ್ಎಸ್ಎಲ್ಸಿ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ಪರೀಕ್ಷಾ ವ್ಯವಸ್ಥೆಯನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತರಲಾಗಿದ್ದು, ಇದೀಗ ಬಿಸಿಲಿನ ತಾಪಮಾನ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಆರೋಗ್ಯದ ದೃಷ್ಟಿಯಿಂದ ಆರೋಗ್ಯ ಇಲಾಖೆಯಿಂದ ಪರೀಕ್ಷಾ ಕೇಂದ್ರಗಳಲ್ಲಿ ORS ಪ್ಯಾಕೆಟ್ಗಳನ್ನು ವಿತರಿಸಲು ಕ್ರಮವನ್ನು ಕೈಗೊಳ್ಳಲಾಗಿದೆ. ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಎಲ್ಲ ರೀತಿಯ ಅಗತ್ಯ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ದೂರದ ಹಳ್ಳಿಗಳಿಂದ ಪರೀಕ್ಷೆಗೆ ಬರುವ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಸೂಕ್ತ ಬಸ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದ್ದು, ಪರೀಕ್ಷಾ ಕೇಂದ್ರಗಳ ಬಳಿ ಪೊಲೀಸ್ ಬಂದೋಬಸ್ತ್ ಅನ್ನು ಒದಗಿಸಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಮೊಬೈಲ್ ಫೋನ್ ಬಳಕೆ ಹೆಚ್ಚಾಗಿರುವ ಹಿನ್ನೆಲೆ ಓದಿನ ಮೇಲೆ ಪರಿಣಾಮ ಬೀರುತ್ತಿದೆ. ಆದ್ದರಿಂದ ಪೋಷಕರು ತಮ್ಮ ಮಕ್ಕಳಿಗೆ ಅನಗತ್ಯವಾಗಿ ಮೊಬೈಲ್ ಫೋನ್ಗಳನ್ನು ನೀಡಬಾರದು. ಮಕ್ಕಳು ಓದುವ ಸಮಯದಲ್ಲಿ ಮೊಬೈಲ್ ಬಳಕೆಯನ್ನ ಕಡಿಮೆ ಮಾಡಬೇಕು ಎಂದು ಪೋಷಕರಿಗೆ ಮನವಿಯನ್ನ ಮಾಡಿದರಲ್ಲದೆ, ಪರೀಕ್ಷಾ ಕೇಂದ್ರಗಳಲ್ಲಿ ಸಿಸಿಟಿವಿ ವ್ಯವಸ್ಥೆಯನ್ನ ಸಮರ್ಪಕವಾಗಿ ಬಳಸಲಾಗುತ್ತಿದ್ದು, ಯಾವುದೇ ಅಕ್ರಮ ನಡೆಯದಂತೆ ಅಧಿಕಾರಿಗಳು ಕಟ್ಟುನಿಟ್ಟಿನ ನಿಗಾವನ್ನ ವಹಿಸಲಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನ ತಡೆಯುವ ಉದ್ದೇಶದಿಂದ ಪಟ್ಟಣದ ಎಲ್ಲ ಜೆರಾಕ್ಸ್ ಅಂಗಡಿಗಳಿಗೆ ಪರೀಕ್ಷಾ ಸಮಯದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಯುವ ಉದ್ದೇಶದಿಂದ ಪಟ್ಟಣದ ಎಲ್ಲ ಜೆರಾಕ್ಸ್ ಅಂಗಡಿಗಳಲ್ಲಿ ಪರೀಕ್ಷಾ ಸಮಯದಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ಪ್ರಿಂಟ್ ಮಾಡಬಾರದು ಎಂದು ಸೂಚನೆಯನ್ನ ನೀಡಲಾಗಿದೆ. ಎಲ್ಲ ಟರ್ಮಿನಲ್ಗಳಲ್ಲಿ ಏನ್ ರಿಕ್ವೆಸ್ಟ್ ಮಾಡ್ಬೋದು ಅಂದ್ರೆ ಮೊಬೈಲ್ ಅನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಏನಾಗ್ತದೆ, ನಿಮ್ಮ ಮಕ್ಕಳ ಹತ್ರ ಕುತ್ಕೊಂಡು ರೀಲ್ಸ್ ನೋಡ್ತೀರಿ ಅಥವಾ ಸೀರಿಯಲ್ ನೋಡ್ತೀರಿ, ಅದರಿಂದ ಮಕ್ಕಳು ಓದ್ಬೇಕಂದ್ರೆ ಮಕ್ಕಳು ಓದೋದು. ಪಕ್ಕದ ಮನೆಯಲ್ಲಿದ್ದವ್ರು ಸೌಂಡ್ ಜೋರಾಗಿ ಟಿವಿ ನೋಡೋದು, ಅದು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಆ ಸ್ಥಾನದಲ್ಲಿ ತಮ್ಮ ಮಕ್ಕಳು ಇರ್ಬೋದು ಅಂತ ಇಲ್ಲಿ ಇದು ಮಾಡ್ತಾರೆ. KSRTC ಅವರು ಮಾರ್ಗಗಳನ್ನು ನಿಮಗೆ ಪ್ರೊವೈಡ್ ಮಾಡ್ತೀವಿ, ಟೈಮಿಂಗ್ ಅನ್ನು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಆ ಟೈಮಿಗೆ ಕರೆಕ್ಟ್ ಆಗಿ 15 ನಿಮಿಷ ಮುಂಚಿತವಾಗಿ ಬಸ್ಗಳು ಅಲ್ಲಿದೆ. CCTV ವೆಬ್ಕಾಸ್ಟಿಂಗ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ, ರನ್ ಆಗ್ತಾ ಇದೆ. KPTCL ಇಂಜಿನಿಯರಿಗೆ ಯಾಕಪ್ಪ ಆರ್ಡರ್ ಆಗಬೇಕು ಎಲ್ಲಿರ್ತಾವ ಈಗ ನೀನೇ ಮಾಡ್ಕೋ. ನಂತರ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಭಾಗ್ಯಮ್ಮ ಅವರು, ತಾಲೂಕಿನಲ್ಲಿ ನಡೆಯಲಿರುವ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಂಪೂರ್ಣ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ತಾಲೂಕಿನಲ್ಲಿ ಒಟ್ಟು 6 ದಿನಗಳ ಕಾಲ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯಲಿದ್ದು, 7 ಪರೀಕ್ಷಾ ಕೇಂದ್ರಗಳನ್ನ ನಿಗದಿಪಡಿಸಲಾಗಿದ್ದು, 7 ಕೇಂದ್ರ ವ್ಯವಸ್ಥಾಪಕರು, 7 ಮೊಬೈಲ್ ಸ್ವಾಧೀನ ಅಧಿಕಾರಿಗಳು, 7 ಪ್ರಶ್ನೆ ಪತ್ರಿಕೆ ಅಧಿಕಾರಿಗಳು ಹಾಗೂ 3 ಮಾರ್ಗ ಅಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ. ಪ್ರತಿಯೊಂದು ಕೇಂದ್ರಕ್ಕೂ ಅಧೀಕ್ಷಕರನ್ನ ನೇಮಕ ಮಾಡಲಾಗಿದ್ದು, ಎಲ್ಲಾ ಪರೀಕ್ಷಾ ಕೇಂದ್ರಗಳಲ್ಲೂ ಪೊಲೀಸ್ ಸಿಬ್ಬಂದಿ ಹಾಗೂ ಆರೋಗ್ಯ ಸಿಬ್ಬಂದಿಯನ್ನ ಸಹ ನಿಯೋಜಿಸಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಎಲ್ಲಾ ಪರೀಕ್ಷಾ ಕೇಂದ್ರದ ನೋಡಲ್ ಅಧಿಕಾರಿಗಳು ಹಾಜರಿದ್ದರು. ನಮ್ಮಲ್ಲಿ 18/3/2026ರಿಂದ 2/4/2026ರವರೆಗೆ 6 ದಿನಗಳ ಕಾಲ ಎಸ್ಎಸ್ಎಲ್ಸಿ ಪರೀಕ್ಷೆ ಒಂದು ನಡೆಯಿತು. ಈ ಪರೀಕ್ಷೆಯಲ್ಲಿ ನಮ್ಮಲ್ಲಿ 7 ಪರೀಕ್ಷಾ ಕೇಂದ್ರಗಳಿದ್ದು, 7 ಪರೀಕ್ಷಾ ಕೇಂದ್ರಕ್ಕೆ ನಾವು ಈಗಾಗಲೇ ಪರೀಕ್ಷಾ ಅಧೀಕ್ಷಕರನ್ನ, ಮುಖ್ಯ ಶಿಕ್ಷಕರು ಕೇಳೋರನ್ನ ನಾವು ನೇಮಕ ಮಾಡಿದ್ದೀವಿ. ಮತ್ತೆ ಪ್ರಶ್ನೆ ಪತ್ರಿಕೆ ಅಧೀಕ್ಷಕರಾಗಿ ಸಂಬಂಧಿಸಿದ ಸೀನಿಯರ್ ಅಸಿಸ್ಟೆಂಟ್ ಅಥವಾ HMಸ್ಗಳು ಈ ತರ ಕೇಳೋರನ್ನೇ ನಾವಲ್ಲಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಜೊತೆಗೆ ಸ್ಥಾನಿಕ ಜಾಗೃತಗಳ ಸದಸ್ಯರನ್ನ, ಸ್ವಾಧೀನಾಧಿಕಾರಿಗಳನ್ನ ಮತ್ತೆ ಕೊಠಡಿ ಮೇಲ್ವಿಚಾರಕರನ್ನ ಇನ್ನ ನಾವು ನೇಮಕವನ್ನ ಮಾಡ್ಕೋಬೇಕಾಗಿದೆ. ನಾವು ಈ ಮೀಟಿಂಗ್ ಅನ್ನ ಮುಗಿಸ್ಕೊಂಡು ಯಾವ ಸೆಂಟರ್ಸ್ಗೆ ಎಷ್ಟೆಷ್ಟು ಜನ ಕೊಠಡಿ ಮೇಲ್ವಿಚಾರಕರು ಬೇಕು ಅಂತ ಈಗಾಗಲೇ ಪಟ್ಟಿಯನ್ನು ತಗೊಂಡಿದ್ದೀವಿ. ಅದನ್ನ ಆಧರಿಸಿ ನಾವು ಮೇಲ್ವಿಚಾರಕರನ್ನ ನೇಮಕ ಮಾಡ್ಕೊಳ್ತೀವಿ. ಇಲ್ಲಿ ಮುಖ್ಯವಾಗಿ ನಮಗೆ ಪರೀಕ್ಷೆಯನ್ನ ಸುಸಜ್ಜಿತವಾಗಿ ನಡೆಸಲಿಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನ ಮಾನ್ಯ ದಂಡಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಭೆಯನ್ನು ಆಯೋಜನೆ ಮಾಡಬೇಕು ಅಂತ ನಮಗೆ ಸುತ್ತೋಲೆ ಇದೆ. ಆ ನಿಮಿತ್ತ ನಾವಿಲ್ಲಿ ಸಭೆಯನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ. ದಂಡಾಧಿಕಾರಿಗಳು ಈಗಾಗಲೇ ಕೆಲವೊಂದು ಸೂಚನೆಗಳನ್ನ ನಮಗೆ ನೀಡಿದ್ದಾರೆ. ಹಾಸನ ತಾಲೂಕಿನ ಶಾಂತಿಗ್ರಾಮ ಹೋಬಳಿಯ ಒಂಗೆರೆ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡು ಅನೇಕ ವಸ್ತುಗಳು ಸುಟ್ಟು ಹೋಗಿರುವ ಘಟನೆ ನಡೆದಿದೆ. ಬೆಂಕಿಯಿಂದ ಅಂಗನವಾಡಿಯಲ್ಲಿದ್ದ ಮಕ್ಕಳ ಆಟೋಪಕರಣಗಳು, ಹಾಲಿನ ಪೌಡರ್, ಆಹಾರ ಸಾಮಗ್ರಿಗಳು ಹಾಗೂ ಕೆಲವು ಪ್ರಮುಖ ದಾಖಲಾತಿಗಳು ಬೆಂಕಿಗೆ ಆಹುತಿಯಾಗಿವೆ ಎಂದು ತಿಳಿದು ಬಂದಿದೆ. ಅಂಗನವಾಡಿಯಲ್ಲಿ ಸುಮಾರು 18 ಮಕ್ಕಳು ದಾಖಲಾಗಿದ್ದು, ಈ ಘಟನೆಯ ವೇಳೆ ಮಕ್ಕಳಿಗೆ ಯಾವುದೇ ರೀತಿಯ ಗಾಯ ಅಥವಾ ತೊಂದರೆಯಾಗಿಲ್ಲ ಎಂದು ಮೂಲಗಳಿಂದ ತಿಳಿದಿದೆ. ಘಟನೆಯನ್ನ ಕುರಿತು ಶಾಂತಿಗ್ರಾಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಬೆಂಕಿ ಕಾಣಿಸಿಕೊಳ್ಳಲು ಕಾರಣವೇನು ಎಂಬುದರ ಕುರಿತು ಪೊಲೀಸರು ತನಿಖೆಯನ್ನ ನಡೆಸುತ್ತಿದ್ದಾರೆ.
ಹಾಸನದ ಖಾಸಗಿ ಶಾಲೆಯಲ್ಲಿ ಈಜು ತರಬೇತಿ ಪಡೆಯುತ್ತಿರುವ ಬಾಲ ಈಜುಗಾರ್ತಿ ಆದ್ರಿಕಾ ಗೌಡ ಅವರು ಕೇವಲ 6 ವರ್ಷ 6 ತಿಂಗಳ ವಯಸ್ಸಿನಲ್ಲಿ ಗಮನಾರ್ಹ ಸಾಧನೆಯನ್ನ ಮಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಅಲ್ಪಾವಧಿಯಲ್ಲೇ ವಿವಿಧ ಈಜು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಒಟ್ಟು 28 ಪದಕಗಳನ್ನು ಗೆದ್ದು ತಮ್ಮ ಪ್ರತಿಭೆಯನ್ನ ಸಾಬೀತುಪಡಿಸಿರುವ ಇವರು ನಿರಂತರ ಪರಿಶ್ರಮ, ಅಭ್ಯಾಸ ಮತ್ತು ಸಮರ್ಪಣೆಯ ಫಲವಾಗಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಸ್ಥಾನವನ್ನ ಪಡೆದಿದ್ದಾರೆ. ಇವರ ಸಾಧನೆಗೆ ಪೋಷಕರು, ತರಬೇತಿದಾರರು ಹಾಗೂ ಶಾಲಾ ಆಡಳಿತ ಮಂಡಳಿ ಹರ್ಷವನ್ನ ವ್ಯಕ್ತಪಡಿಸಿದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ದೊಡ್ಡ ಸಾಧನೆಗಳನ್ನ ಮಾಡುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಗರ್ಭಕಂಠ ಕ್ಯಾನ್ಸರ್ ನಿರೋಧಕ ಲಸಿಕಾ ಅಭಿಯಾನವನ್ನ ಅರಕಲಗೂಡು ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದು, ಹೆಣ್ಣು ಮಕ್ಕಳ ಪೋಷಕರು ಇದರ ಪ್ರಯೋಜನವನ್ನ ಪಡೆಯುವಂತೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ ತಿಳಿಸಿದರು. ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಸಭಾಂಗಣದಲ್ಲಿ ಗುರುವಾರ ನಡೆದ ಕಾರ್ಯಕ್ರಮದಲ್ಲಿ ಲಸಿಕಾ ಅಭಿಯಾನಕ್ಕೆ ಚಾಲನೆಯನ್ನ ನೀಡಿ ಮಾತನಾಡಿದ ಅವರು, ಮುಂದಿನ 3 ತಿಂಗಳ ಕಾಲ ನಡೆಯುವ ಅಭಿಯಾನದಲ್ಲಿ 14 ರಿಂದ 15 ವರ್ಷ ವಯೋಮಿತಿ 1150 ಹೆಣ್ಣು ಮಕ್ಕಳಿಗೆ ಲಸಿಕೆಯನ್ನು ನೀಡುವ ಗುರಿಯನ್ನ ಹೊಂದಲಾಗಿದೆ. ಮಹಿಳೆಯರಲ್ಲಿ ಗರ್ಭಕೋಶ ಕ್ಯಾನ್ಸರ್ ಪ್ರಮಾಣ ಹೆಚ್ಚುತ್ತಿದ್ದು, ಇದನ್ನು ತಡೆಗಟ್ಟಲು ಈ ಲಸಿಕೆ ಸಹಾಯವಾಗಲಿದೆ ಎಂದರು. ಇದು ಮಕ್ಕಳ ಆರೋಗ್ಯದ ಮೇಲೆ ಯಾವುದೇ ಅಡ್ಡ ಪರಿಣಾಮ ಬೀರುವುದಿಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ಬರುವ ವದಂತಿಗಳಿಗೆ ಕಿವಿಕೊಡದೆ ಹೆಣ್ಣು ಮಕ್ಕಳಿಗೆ ಲಸಿಕೆಯನ್ನು ಹಾಕಿಸುವ ಮೂಲಕ ಕ್ಯಾನ್ಸರ್ ಮುಕ್ತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೂಡ ಸಹಕಾರ ನೀಡುವಂತೆ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮಕ್ಕಳ ತಜ್ಞ ಡಾಕ್ಟರ್ ಮಂಜುನಾಥ್, ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಟಿಕೆ ಮಂಜುಳಾ, ಆಶಾ ಮೆಂಟರ್ ಕವಿತಾ, ಹಿರಿಯ ಆರೋಗ್ಯ ಸುರಕ್ಷಣಾ ಅಧಿಕಾರಿ ಲೀನಾ ಕುಮಾರಿ ಉಪಸ್ಥಿತರಿದ್ದರು. ಮೇನ್ಲಿ ತಡೆಗಟ್ಟೋದು ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಗರ್ಭಕೋಶದ ಕ್ಯಾನ್ಸರ್. ಇವತ್ತು ಭಾರತದಲ್ಲಿ ಪ್ರತಿ ವರ್ಷ 80,000 ಕೇಸಸ್ಸು ಸರ್ವೈಕಲ್ ಕ್ಯಾನ್ಸರ್ ಬರ್ತಾ ಇದೆ. ಅದರಲ್ಲಿ 40,000 ಸರ್ವೈಕಲ್ ಕ್ಯಾನ್ಸರ್ ಕೇಸಸ್ಸು ಡೆತ್ ಆಗ್ತಾ ಇದೆ. ಸೊ ಇದನ್ನು ತಡೆಯಲಿಕ್ಕೆ ಮೇನ್ಲಿ ಈ ಪ್ರೋಗ್ರಾಮ್ನ ನಾವು ಶುರು ಮಾಡಿದ್ದೀವಿ ಆ್ಯಕ್ಚುಲಿ. ಸೊ HPV ವ್ಯಾಕ್ಸಿನ್ ಅನ್ನೋದು ಈಗ ಕೊಡ್ತಾ ಇರೋದು 14 ವರ್ಷ ಕಂಪ್ಲೀಟ್ ಆಗಿರೋ ಹೆಣ್ಮಕ್ಳಿಗೆ ಮಾತ್ರ ಕೊಡ್ತಾ ಇರೋದು. ಇನ್ನು 3 ತಿಂಗಳಾದಮೇಲೆ 9 ವರ್ಷ ಆದಮೇಲೆ 9 ರಿಂದ 27 ವರ್ಷದವರೆಗೂ ಎಲ್ಲರಿಗೂ ತಗೊಳ್ಬೋದು ಅಂತ. ಮತ್ತು ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಏನು ಅಂದರೆ ಗರ್ಭಕೋಶದ ಕ್ಯಾನ್ಸರ್. ಇದು ಬರೋದು ಯಾರಿಂದ HPV ಒಂದು ವೈರಸ್ ಅಂತ ಇರುತ್ತೆ. ಆ HPV ವೈರಸ್ಸಿಂದ ಬರೋದಿದೆ. ಅಂದರೆ 90% ಏನು ಇನ್ಫೆಕ್ಷನ್ ಇದೆ ಅದು ಸರ್ವೈಕಲ್ ಕ್ಯಾನ್ಸರ್ ಇದೆ, ಇದು ಬರೋದು HPV ವೈರಸ್ಸಿಂದ. ಅದರಲ್ಲಿ HPV ವೈರಸ್ ಒಂದು 200 ಟೈಪ್ಸ್ ಇದೆ. ಅದರಲ್ಲಿ ಮೇನ್ ಟೈಪ್ಸ್ ಇರೋದು HPV 16 ಮತ್ತು 18. ಸೊ ಆ HPV 16ನ 18ನ ಇದು 90% ಕವರ್ ಮಾಡುತ್ತೆ ಈ ವ್ಯಾಕ್ಸಿನ್. ಸೊ ಹಾಗಾಗಿ ನಾವು ಹೆಚ್ಚು ಕಮ್ಮಿ 90% ತಡೆಗಟ್ಟಬಹುದು ಅಂತ ಹೇಳ್ಬೋದು. ಆಲ್ಮೋಸ್ಟ್ ಈಗೇನು 40,000 ಕೇಸಸ್ ಆಗ್ತಾ ಇದೆ, ಅದರಲ್ಲಿ ಮೆಜಾರಿಟಿ ನಾವು ಅದನ್ನು ತಡೆಗಟ್ಬೋದು. ಸೊ ಇದನ್ನು ಅನುಗುಣಗೊಂಡಿರೋದ್ರಿಂದ ಈ ಒಂದು ಇದನ್ನು ತಡೆಗಟ್ಟಬೇಕು. ಈ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳು ಯಾವಾಗ ತಾವು ದೊಡ್ಡವರ ಹದಿಹರೆಯಕ್ಕೆ ಬರ್ತಾರೆ ಅಥವಾ ಒಂದು ಮುಟ್ಟಿನ ಹಂತಕ್ಕೆ ಬರ್ತಾರೆ, ಆ ವಯಸ್ಸಿನಲ್ಲೇ ಅವರಿಗೆ ಈ ವ್ಯಾಕ್ಸಿನನ್ನು ಕೊಟ್ಬಿಟ್ರೆ ಮುಂದಕ್ಕೆ ಅವರು 40 ವರ್ಷ 50 ವರ್ಷ ಆದಾಗ ಅವ್ರಿಗೆ ಈ ಕ್ಯಾನ್ಸರಿಂದ, ಗರ್ಭಕೋಶದ ಕ್ಯಾನ್ಸರಿಂದ ಬಳಲಬಾರ್ದು, ನರಳಬಾರ್ದು, ಮರಣ ಹೊಂದಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಭಾರತ ಸರ್ಕಾರದ ಈ ಕಾರ್ಯಕ್ರಮ ಈಗಾಗಲೇ ಪ್ರಧಾನಿ ಮೋದಿಯವರು ಕಳೆದ ವಾರ ಅದನ್ನು ಉದ್ಘಾಟನೆ ಮಾಡಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಹಾಸನ ಜಿಲ್ಲೆಯಲ್ಲಿ ಈಗ ಒಂದು 3 ದಿವಸದಿಂದ ಎಲ್ಲ ಕಡೆಗೆ ಕಾರ್ಯಕ್ರಮ ನಡೀತಾ ಇದೆ. ಮತ್ತು ಅರ್ಕಲಗೂಡಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಟ್ಟಿದ್ದೀವಿ. ಇದ್ರ ಬಗ್ಗೆ ಯಾರಿಗೂ ಬೇರೆ ಥರ ಏನಾಗ್ಬಿಡುತ್ತೆ, ಇಂಜೆಕ್ಷನ್ ಹಾಕ್ಸ್ಕೊಂಡ್ಬಿಟ್ರೆ ಏನೋ ಹಾಕ್ಬಿಡುತ್ತೇನೋ, ನಮಗೇನೋ ಬೇರೆ ಕಾಯಿಲೆ ಬರುತ್ತೆ ಅನ್ನೋದು ಯಾರು ಭಾವಿಸಬಾರ್ದು. ಅಥವಾ ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವಿರುದ್ಧವಾಗಿ ಏನಾದರೂ ಬೇರೆ ಥರದ ಮಾಹಿತಿಗಳನ್ನ ಕೊಟ್ಟರೆ ಖಂಡಿತವಾಗಿ ಸರಿಯಾದ ಮಾಹಿತಿಯನ್ನು ಪಡೆದುಕೊಳ್ಬೇಕಾಗಿದೆ. ಯಾರಿಂದ ಹಾಗಾದರೆ ಸಂಬಂಧಪಟ್ಟ ವೈದ್ಯಾಧಿಕಾರಿಗಳಿಂದ ಮಾತ್ರ ಪಡ್ಕೋಬೋದು. ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸರ್ಸು ಇಂಜೆಕ್ಷನ್ ಆ ಉದ್ದೇಶಕ್ಕೆ ಆಗ್ತಾರೆ, ಈ ಉದ್ದೇಶಕ್ಕೆ ಆಗ್ತಾರೆ, ಈಗಾಗಲೇ ಒಂದು ವಿಡಿಯೋನ ಕೂಡ ಅಬ್ಸರ್ವ್ ಮಾಡಿದೆ. ಆ ವದಂತಿಗಳನ್ನ ನಂಬದೆ ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಸಂಬಂಧಪಟ್ಟ ಗೌರ್ಮೆಂಟ್ ಹಾಸ್ಪಿಟಲ್ ಆಗ್ಬೋದು, ಪ್ರೈವೇಟ್ ಹಾಸ್ಪಿಟಲ್ ಎಲ್ಲ ಡಾಕ್ಟರ್ಗಳಿಗೂ ಇದ್ರ ಬಗ್ಗೆ ಮಾಹಿತಿ ಇದೆ. ಮಾಹಿತಿಯನ್ನು ಪಡ್ಕೊಳ್ಳಿ. ಪ್ರತಿಯೊಂದು ಮಗು 14 ವರ್ಷ ತುಂಬಿದ 14 ವರ್ಷದ ಬರ್ತಡೇನ ಆಚರಿಸ್ಕೊಂಡಿರಬೇಕು. 15 ವರ್ಷದ ಬರ್ತಡೇ ಆಗಿರಬಾರ್ದು. ಅಂದರೆ 14 ಪ್ರಾರಂಭ 5 ಲಕ್ಷ ಲಂಚವನ್ನ ಪಡೆದ ಆರೋಪದಡಿ ಜೈಲು ಸೇರಿದ್ದ ಬಿಜೆಪಿ ಶಾಸಕ ಚಂದ್ರು ಲಮಾಣಿಗೆ ಜಾಮೀನು ಸಿಕ್ಕ ಹಿನ್ನೆಲೆ ಇಂದು ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ.
ಶಿರಹಟ್ಟಿ ಶಾಸಕರಾಗಿರುವ ಚಂದ್ರು ಲಮಾಣಿ ಕಳೆದ 15 ದಿನದಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದರು. ಬುಧವಾರ ಜನಪ್ರತಿನಿಧಿಗಳ ನ್ಯಾಯಾಲಯ ಚಂದ್ರು ಲಮಾಣಿಗೆ 2 ಲಕ್ಷ ಬಾಂಡ್ ಹಾಗೂ 2 ಶ್ಯೂರಿಟಿಯನ್ನ ಪಡೆದು ಜಾಮೀನು ಮಂಜೂರನ್ನ ಮಾಡಲಾಗಿತ್ತು. ಈಗ ಎಲ್ಲ ಪ್ರೊಸೀಜರ್ ಮುಗಿಸಿ ಬಿಡುಗಡೆಗೊಂಡಿದ್ದಾರೆ. ಬಿಡುಗಡೆ ಆಗುತ್ತಿದ್ದಂತೆ ಚಂದ್ರು ಲಮಾಣಿ ಚೆಕ್ ಪೋಸ್ಟ್ ಬಳಿಯ ದೇವಸ್ಥಾನಕ್ಕೆ ಪೂಜೆಯನ್ನ ಸಲ್ಲಿಸಿ ಈಡುಗಾಯಿಯನ್ನ ಹೂಡಿದ್ದಾರೆ. ನೆಚ್ಚಿನ ಶಾಸಕನ ಬಿಡುಗಡೆ ಆಗಿರುವುದಕ್ಕೆ ಲಮಾಣಿ ಕ್ಷೇತ್ರದಿಂದ ಅಭಿಮಾನಿಗಳು ಆಗಮಿಸಿ ಭೇಟಿಯನ್ನ ಮಾಡಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೊಮ್ಮೆ ಹೆಡ್ಲೈನ್ಸ್. ಬಾಗೂರಿನಲ್ಲಿ ರಕ್ತಮಯವಾದ ರಸ್ತೆ, ಒಂದೇ ಕುಟುಂಬದ 3 ಮೇಲೆ ಮಾಜಿ ಸೈನಿಕನಿಂದ ಬರ್ಬರ ಹಲ್ಲೆ, 3 ಸ್ಥಿತಿ ಗಂಭೀರ. ಅವೈಜ್ಞಾನಿಕ ಕಾಮಗಾರಿಗೆ ಪುರಸಭೆ ಅಧ್ಯಕ್ಷೆ ಕೆಂಡಾಮಂಡಲ, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಹೈರಾಣ, ಯುಗಾದಿ ಹಬ್ಬದೊಳಗೆ ಕಾಮಗಾರಿ ಮುಗಿಯದೆ ಇದ್ದರೆ ಕಠಿಣ ಕ್ರಮದ ಎಚ್ಚರಿಕೆ. ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಬೇಲೂರು ತಾಲೂಕು ಆಡಳಿತ ಸಜ್ಜು, ತಾಲೂಕಿನಲ್ಲಿ 7 ಪರೀಕ್ಷಾ ಕೇಂದ್ರಗಳ ಸ್ಥಾಪನೆ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಸೂಕ್ತ ಬಸ್ ವ್ಯವಸ್ಥೆ. ನೀವು ನೋಡ್ತಾ ಇದ್ದೀರಾ, ಇದೇ ಇವತ್ತಿನ ವಿಶೇಷ ಸುದ್ದಿ. ಪ್ರತಿಕ್ಷಣ ನಿಮ್ಮೊಂದಿಗೆ ವಿವಿಸಿ ನ್ಯೂಸ್. ಸತ್ಯದ ಕಡೆ ನಮ್ಮ ನಡೆ.